ನೋಡ್ತಿದ್ದಂತೆ ಮನೆಯೊಂದು ಕುಸಿದು ಬಿದ್ದಂತಹ ಘಟನೆ ಆಗಿದೆ. ಭಾರಿ ಮಳೆಗೆ ಕುಸಿತವಾಗಿದ್ದಂತಹ ಮನೆ ಹಿಂಬದಿಯ ಮಣ್ಣು, ಇದರಿಂದ ಗೋಡೆ ಬಿರುಕಾಗಿ ಏಕಾಏಕಿ ಮನೆಯೇ ಕುಸಿದಿದೆ. ಭಾರಿ ಮಳೆಗೆ ಕುಸಿದ ಮನೆಯ ಹಿಂಬದಿಯ ಮಣ್ಣು ಕುಸಿದ ಪರಿಣಾಮ ಏಕಾಏಕಿ ಗೋಡೆ ಬಿರುಕುಗೊಂಡು ಮನೆ ಕುಸಿದಿದೆ. ಕಾರವಾರದ ಶಿರಸಿ ತಾಲೂಕಿನ ಮರಾಠಿ ಕೊಪ್ಪದಲ್ಲಿ ಈ ಘಟನೆ ನಡೆದಿರೋದು. ರಾಧಾ ಗೋಪಾಲ ನಾಯ್ಕ ಅನ್ನೋರಿಗೆ ಸೇರಿದಂತಹ ಮನೆ ಇದೀಗ ಕುಸಿತಗೊಂಡಿರೋದು. ಸದ್ಯ ನೀವು ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿನಲ್ಲಿ ಯಾವ ರೀತಿ ಅಲ್ಲಿ ಕುಸಿತಾ ಇದೆ ಅನ್ನೋದನ್ನ. ಇದು ಶಿರಸಿಯ ಮರಾಠಿ ಕೊಪ್ಪದಲ್ಲಿ ಆಗಿರುವಂತಹ ಘಟನೆ. ನೋಡ್ತಿದ್ದಂತೆ ಮನೆ ಕುಸಿದು ಬಿದ್ದಿದೆ. ಭಾರಿ ಮಳೆಗೆ ಮನೆಯ ಹಿಂಬದಿ ಮಣ್ಣು ಕುಸಿದಿದೆ. ಹೀಗಾಗಿ ಮನೆ ಕುಸಿತ ಕಂಡಿರೋದು. ಇದರಿಂದ ಗೋಡೆ ಬಿರುಕಾಗಿ ಏಕಾಏಕಿ ಮನೆಯೇ ಕುಸಿದು ಹೋಗಿದೆ. ಸದ್ಯ ನೀವು ದೃಶ್ಯದಲ್ಲೂ ಸಹ ಅದನ್ನೇ ನೋಡ್ತಾ ಇದ್ದೀರಾ ಯಾವ ರೀತಿ ಅಲ್ಲಿ ಮಣ್ಣು ಕುಸಿದ ಪರಿಣಾಮ ಮನೆಯ ಗೋಡೆ ಬಿರುಕಾಗಿ ಮನೆಯೇ ಕುಸಿದು ಹೋಗಿದೆ ಅನ್ನೋದನ್ನ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್ ಸಾಗರ್, ಇದು ಯಾವಾಗ ಆಗಿದ್ದು ಘಟನೆ? ಸದ್ಯ ಯಾರಿಗಾದ್ರೂ ಏನಾದ್ರೂ ಗಾಯ ಆಗಿರುವಂತಹ ರಿಪೋರ್ಟ್ ಏನಾದ್ರೂ ಬರ್ತಿದ್ಯಾ, ಹೇಗೆ? ಅರ್ಪಿತಾ, ಶಿರಸಿ ತಾಲೂಕಿನ ಮರಾಠಿ ಕೊಪ್ಪದ ಜೋಡಿಕಟ್ಟೆ ಎಂಬಲ್ಲಿ ಆಗಿರುವಂತದ್ದು. ರಾಧಾ ಗೋಪಾಲ್ ನಾಯ್ಕ ಎಂಬವರಿಗೆ ಸೇರಿದಂತಹ ಮನೆ ಇದು. ಈಗಾಗಲೇ ಕಳೆದ 3-4 ದಿನದಿಂದ ಅಬ್ಬರದ ಮಳೆ ಸುರಿತಾ ಇದೆ. ಏನು ಗಣೇಶ ನಗರ ಮತ್ತೆ ಮರಾಠಿ ಕೊಪ್ಪದ ಸುತ್ತಮುತ್ತ ಭಾಗದಲ್ಲಿರುವಂತಹ ಗುಡ್ಡ ತಪ್ಪಲಿನಲ್ಲಿ ಏನು ಮನೆಗಳಿದಾವೆ, ಈ ಮನೆಗಳ ಭಾಗದಲ್ಲಿ ಕಳೆದ 2 ದಿನದಿಂದ ಸ್ವಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಭಾಗದ ಜನರಿಗೆ ನೋಟಿಸ್ ಅನ್ನ ನೀಡಿ ಸ್ಥಳೀಯ ಆಡಳಿತ ಬೇರೆ ಕಡೆ ಸ್ಥಳಾಂತರಗೊಳ್ಳಲು ಒಂದು ಸೂಚನೆ ನೀಡಿತ್ತು. ಅದಲ್ಲದೆ ಇವತ್ತು ಕೂಡ ಬೆಳಗ್ಗೆ ಕೂಡ ಅವರಿಗೆ ನೋಟಿಸ್ ಅನ್ನ ನೀಡಿದ್ದಲ್ಲದೆ ಮತ್ತೆ ಎಲ್ಲರನ್ನೂ ಕೂಡ ಸ್ಥಳಾಂತರವನ್ನ ಮಾಡಿದ್ರು. ಇನ್ನು ಸಂಜೆ ವೇಳೆಯಲ್ಲಿ ಈ ಭಾಗದಲ್ಲಿ ಅಧಿಕಾರಿಗಳು ಕೂಡ ಆ ಭಾಗಕ್ಕೆ ತೆರಳಿ ಅದರ ದಾಖಲೆಯನ್ನ ಮಾಡ್ಲಿಕ್ಕಾಗಿ ಚಿತ್ರೀಕರಣವನ್ನ ಮಾಡ್ಲಿಕ್ಕೆ ಹೋದಾಗ ಅದೇ ಸಂದರ್ಭದಲ್ಲಿ ಏನು ಈ ಮನೆ ಏನಿದೆ ಆ ರಾಧಾ ಗೋಪಾಲ್ ನಾಯ್ಕ ಅವರ ಮನೆಯ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಸದ್ಯ ಈ ಭಾಗದಲ್ಲಿ ಯಾವುದೇ ಮಾನವ ಹಾನಿ ಆಗಿಲ್ಲ. ಯಾಕಂತಂದ್ರೆ ಈ ಭಾಗದಲ್ಲಿ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಲಿಕ್ಕೆ ಹೇಳಿದ್ರಿಂದ ಮತ್ತೆ ಸ್ಥಳಾಂತರಗೊಂಡಿದ್ರಿಂದ ಯಾವುದೇ ತೊಂದರೆ ಆಗಿಲ್ಲ. ಆದ್ರೆ ಏನು ಮರಾಠಿ ಕೊಪ್ಪ ಮತ್ತೆ ಆ ಗಣೇಶ ನಗರದ ಸುತ್ತಮುತ್ತ ಭಾಗದಲ್ಲಿ ಅರಣ್ಯ ಒತ್ತುವರಿಯನ್ನ ಮಾಡಿಕೊಂಡು ಆ ಗುಡ್ಡದ ತಪ್ಪಲಿನಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಈ ಭಾಗದಲ್ಲಿ ಈಗಾಗಲೇ ಕಳೆದ 3-4 ದಿನದಿಂದ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಅವರಿಗೆ ಎಚ್ಚರಿಕೆಯನ್ನ ನೀಡಿದೆ. ಆದ್ರೂ ಕೂಡ ಈ ಭಾಗದಲ್ಲಿ ಜನರು ಕೆಲವು ಭಾಗಗಳಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಈಗ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರುವಂತದ್ದು. ಅರ್ಪಿತಾ, ಧನ್ಯವಾದ ನವೀನ್ ಸಾಗರ್ ನಿಮ್ಮೆಲ್ಲ ಮಾಹಿತಿಗಾಗಿ.